ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ನಾಗೇಶ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಇವತ್ತು ಮೈಸೂರಲ್ಲಿ ವಿದ್ಯಾವರ್ಧಕ ಕಾಲೇಜ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು, ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀರಾ ಸರ್? ಖಂಡಿತ ಕೊಡ್ತೀನಿ. ಏನೇ ಫಸ್ಟ್ ಇದು ಎಲ್ಲಿ ಲೊಕೇಟ್ ಆಗಿದೆ ಸರ್? ಸರ್, ಇದು ಗೋಕುಲಂ ಅಂತ, ಅಂದ್ರೆ ಇನ್ಸೈಡ್ ಆಫ್ ದ ಮೈಸೂರು ಸಿಟಿನೇ ಅದು. ಓಕೆ. ಏನು ಮೈಸೂರಿಂದ ಆಚೆ ಅಂತ ಏನಿಲ್ಲ. ಹಾ. ಇನ್ಸೈಡ್ ಆಫ್ ದ ಸಿಟಿ ಗೋಕುಲಂ ಅಂತ, ಗೋಕುಲಂ ಒಂದು ಏರಿಯಾ ಇದೆ, ಅಲ್ಲಿ ಲೊಕೇಟ್ ಆಗಿದೆ ಸರ್. ಸರ್ ಅಂದ್ರೆ ಹೆಬ್ಬಾಳ ಅಂತಾರಲ್ಲ, ಹೆಬ್ಬಾಳದ ಲೊಕೇಟ್? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ಹೆಬ್ಬಾಳ ಅಲ್ಲ, ಹೆಬ್ಬಾಳ್ ಹೋಗೋ ರೋಡ್ ಅದು ಆಕ್ಚುಲಿ ಅಷ್ಟೇ. Okay. ಬಟ್ ಗೋಕುಲಂ ಥರ್ಡ್ ಸ್ಟೇಷನ್ ಓಪನ್. ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಲಿಂಕ್ಡ್ ಇದೆ ಅಲ್ವಾ ಸರ್ ಅದು? ಸರ್, ಇಂಡಸ್ಟ್ರಿಯಲ್ ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 4-5 ಕಿಲೋಮೀಟರ್ ಇದೆ ಸರ್. ಅಂದ್ರೆ ನಿಮ್ಗೆ ಹೇಳ್ಬೇಕು ಅಂದ್ರೆ ವಿದ್ಯಾವರ್ಧಕ ಕಾಲೇಜ್ ರೀಚ್ ಆಗ್ಬೇಕು ಅಂದ್ರೆ CBS ಇಂದ 1161 ಬಸ್ ಬರುತ್ತೆ, ಅದು ಇನ್ಫೋಸಿಸ್ ಹೋಗುತ್ತೆ ಸರ್. ಓಕೆ. ಸೊ ಆನ್ ದ ವೇ ಗೋಕುಲಂ ಬಂದು ಇನ್ಫೋಸಿಸ್ ಹೋಗುತ್ತೆ ಸರ್ ಬಸ್ಸಸ್ ಎಲ್ಲ. ಸೊ ಅಂದ್ರೆ ನಿಮ್ಗೆ ನಾವ್ ಈಸಿಯಾಗಿ ಮೈಸೂರು ಬಸ್ ಸ್ಟ್ಯಾಂಡ್ ಇಂದ ಆರಾಮಾಗಿ ರೀಚ್ ಆಗ್ಬೋದು? ಖಂಡಿತ ರೀಚ್ ಆಗ್ಬೋದು ಸರ್. ಆಮೇಲೆ ಇನ್ನೊಂದ್ ಏನ್ ಮಾಡಿದ್ದಾರೆ ಅಂತಂದ್ರೆ ಇವರು ಆಲ್ ಓವರ್ ದ ಸಿಟಿ ಒಂದು 4-5 ಬಸ್ ಫ್ರೀ ಆಗಿ ಬಿಟ್ಟಿದ್ದಾರೆ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅಂದ್ರೆ ಒಂದೊಂದು ಪಾಯಿಂಟ್ ಪಡಿದ್ದಾರೆ, ಲೈಕ್ CBS ಪಾಯಿಂಟ್ ಒಂದು, ಇಲ್ಲ ಅಂತ ಯಾವ್ದು ಹಾಸ್ಟೆಲ್ ಅಂತ ಇರುತ್ತೆ, ಅಲ್ಲಿನ ಒಂದು ಪಾಯಿಂಟ್ ಇರುತ್ತೆ. ಅಂದ್ರೆ ಮೈಸೂರಲ್ಲಿ ಎಲ್ಲೆಲ್ಲಿ ಯಾವ ಪಾಯಿಂಟ್ ಅಲ್ಲಿ ಬೇಕೋ ಅಲ್ಲೆಲ್ಲ ಹುಡುಗರು ಫ್ರೀ ಆಗಿ ಹತ್ಕೊಂಡು ಹೋಗ್ಬೋದು ಸರ್. ಸೊ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಗೆ ಚಾರ್ಜ್ ಮಾಡ್ತಾ ಇಲ್ಲ? ಇಲ್ಲ ಸರ್, ಟ್ರಾನ್ಸ್ಪೋರ್ಟೇಷನ್ ಏನು ಚಾರ್ಜ್ ಮಾಡಲ್ಲ ಸರ್ ಅವರು. ಸರ್ ಎಲ್ಲಿ ಸರ್ ಎಲ್ಲಾ ಕಾಲೇಜಲ್ಲಿ 25,000 ತಗೊಂತಾರೆ? ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನಕ್ಕೆ ಪಡಲ್ಲ ಅಂದ್ರೆ ರೆಗ್ಯುಲರ್ ರೂಟ್ ಅಲ್ಲ ಸರ್ ಇದು. ಒನ್ಸ್ ಪಾಯಿಂಟ್ ಹೇಳಿರ್ತಾರೆ, ಫಸ್ಟ್ ಕಮ್ ಫಸ್ಟ್ ಸರ್, ಎಲ್ಲಾರು ಹತ್ಕೊಂಡು ಹೋಗ್ಬೋದು, ಬಸ್ ಅದು ರೀಚ್ ಆಗ್ಬಿಡುತ್ತೆ ಅಷ್ಟೇ. ಅಂದ್ರೆ ರೆಗ್ಯುಲರ್ ಬಸ್ ತರ ಇಲ್ಲ ಇಲ್ಲಿ. ಸೊ ಹಂಗಾರೆ ಇದೊಂದು ಅಡ್ವಾಂಟೇಜ್ ಅಡ್ವಾಂಟೇಜ್. ಈಗ ಯಾವ್ದೋ 100 ಹಾಸ್ಟೆಲ್ ಇರ್ತಾರೆ, ಹಾಸ್ಟೆಲ್ಗೆ ಬಸ್ ಪಾಯಿಂಟ್ ಹೋಗುತ್ತೆ, ಆ ಟೈಮ್ಗೆ ಹುಡುಗರು ಹತ್ಕೋಬಹುದು ಅಷ್ಟೇ, ಅದು ಬರುತ್ತೆ. ಈಗ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಒಂದು ಪಾಯಿಂಟ್ ಓಡುತ್ತೆ, ಆ ರೂಟ್ ಅಲ್ಲಿ ಓಡುತ್ತೆ ಅಷ್ಟೇ. ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಮನೆಗೆ ಏರಿಯಾ ವೈಸ್ ಹೋಗುತ್ತೆ, ಆತರ ಏರಿಯಾ ವೈಸ್ ಹೋಗಲ್ಲ ಸರ್. ಒಂದು ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಇರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಹಾಸ್ಟೆಲ್ ಕಡೆಯಿಂದ ಇರ್ಬೋದು, ಇಲ್ಲ ಅಂದ್ರೆ ಒಂದು ರೈಲ್ವೆ ಸ್ಟೇಷನ್ ಇಂದ ಇರ್ಬೋದು, ಆತರ ಕನ್ವೀನಿಯಂಟ್ ಮಾಡಿದಾರೆ ಅಷ್ಟೇ ಹೊರತು ಎಕ್ಸಾಕ್ಟ್ ಆಗಿ ಬೇರೆ ಕಾಲೇಜ್ ತರ ಕಂಪಲ್ಸರಿ ಬಸ್ಸಸ್ ಇದ್ ಮಾಡ್ಬೇಕು ಅಂತ ಏನಿಲ್ಲ. ಸೊ ಅಂದ್ರೆ ಮಾಮೂಲಿ BMTC ಬಿಟ್ಟಂಗೆ ಒಂದು ರೂಟ್ಗೆ ಪಾಯಿಂಟ್ ಏನಿರ್ತಾರೆ ಅಲ್ಲಿ ಹೋಗಿ ನೀವು ಫಸ್ಟ್ ಕಮ್ ಫಸ್ಟ್ ಸರ್ವ್, ಯಾರು ಬೇಕಾದ್ರೆ ಹತ್ಕೋಬಹುದು, ಯಾರು ಬೇಕಾದ್ರೆ ಹಿಡಿಬಹುದು. ಸರ್ ವೆರಿ ಇಂಪಾರ್ಟೆಂಟ್ ಸರ್, ಇದು ಆಟೋನಮಸ್ ಇಲ್ಲ VTU ಅಫಿಲಿಯೇಟೆಡ್? 2020 ಇಂದ ಆಟೋನಮಸ್ ಆಗಿದೆ ಸರ್. 20 ಇಂದ ಆಟೋನಮಸ್? ಹೌದು ಸರ್. ಈಗ ಏನ್ ಸರ್ ಅಡ್ವಾಂಟೇಜ್ ಆಟೋನಮಸ್ ಕಾಲೇಜಸ್? ಸರ್, ಆಟೋನಮಸ್ VTU ಏನಂತ ಡಿಫ್ರೆನ್ಸ್ ಅಂದ್ರೆ ಆಲ್ಮೋಸ್ಟ್ VTU ಅಲ್ಲಿ ಏನ್ 60% ಸಿಲೆಬಸ್ ಅದು ಆಟೋನಮಸ್ ಅಲ್ಲಿ ಇರುತ್ತೆ. ಬಟ್ ಏನು ಅಂತಂದ್ರೆ ಟೀಚಿಂಗ್ ಮೆಥಡ್ ಡಿಫ್ರೆಂಟ್ ಇರ್ಬೋದು. ಆಮೇಲೆ ಕೆಲವು ಟಾಪಿಕ್ಸ್ ಎಲ್ಲ ಅವ್ರು ಚೇಂಜ್ ಮಾಡ್ಕೋತಾರೆ ಆಸ್ ಪರ್ ದ ಇಂಡಸ್ಟ್ರೀಸ್ ಏನ್ ಬೇಕು, ಹುಡುಗರಿಗೆ ಯಾವ ತರ ಹೆಲ್ಪ್ ಆಗುತ್ತೆ, ಇಂಟರ್ವ್ಯೂಗೆ ಅಪ್ರೋಚಿಂಗ್ ನ್ಯೂ ಎ ಸಬ್ಜೆಕ್ಟ್ಸ್ ಎಲ್ಲ ಹಾಕೋಬಹುದು ಸರ್. ಬಟ್ VTU ಏನಾಗುತ್ತೆ ಅಂತಂದ್ರೆ ಸಿಲೆಬಸ್ ಎಲ್ಲಾ ಕಾಲೇಜ್ಗೂ ಆಗೋ ತರ ಫ್ರೇಮ್ ಮಾಡಿರ್ತಾರೆ. ಬಟ್ ವಿದ್ಯಾವರ್ಧಕ ಏನ್ ಮಾಡ್ತಾರೆ, ಅವ್ರಿಗೆ ಯಾವ ತರ ಬೇಕು, ಹುಡುಗರು ಯಾವ ತರ ಹೆಲ್ಪ್ ಆಗುತ್ತೆ, ಹೊಸ ಹೇಳ್ಬೇಕು ಅಂದ್ರೆ ಹೊಸದ್ ಏನಾದ್ರು ಸಬ್ಜೆಕ್ಟ್ಸ್ ಆಡ್ ಮಾಡ್ಬೇಕಾ, ಸಬ್ಜೆಕ್ಟ್ಸ್ ಆಡ್ ಮಾಡ್ಬೇಕಾ ಹುಡುಗರಿಗೆ, ಅದೆಲ್ಲ ಆಡ್ ಮಾಡ್ತಾರೆ ಸರ್. ಸರ್ ಅಂದ್ರೆ ಈಗ ನನ್ಗೆ ಒಂದು ಡೌಟ್, ತುಂಬಾ ಜನ ಸ್ಟೂಡೆಂಟ್ ಕೇಳ್ತಾರೆ, VTU ಅಫಿಲಿಯೇಟೆಡ್ ಕಾಲೇಜ್ಗೆ ಮತ್ತೆ ಆಟೋನಮಸ್ ಕಾಲೇಜ್ಗೆ ಇರಿದ್ರೆ ಪರ್ಸೆಂಟೇಜ್ ಯಾವ್ದ್ರಲ್ಲಿ ಜಾಸ್ತಿ ಬರುತ್ತೆ ಅಂತ? ಸರ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ VTU ಸರ್, ಈಗ ಯಾರೋ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ, ಯಾರೋ ಕರೆಕ್ಷನ್ ಮಾಡ್ತಾರೆ ಸರ್. ಬಟ್ ಆಟೋನಮಸ್ ಅಲ್ಲಿ ಹಂಗಾಗಲ್ಲ. ಯಾವ ಫ್ಯಾಕಲ್ಟಿ ಇದ್ ಮಾಡಿರ್ತಾರೋ ಆ ಫ್ಯಾಕಲ್ಟಿ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಅವರೇ ರೆಡಿ ಮಾಡ್ತಾರೆ. ಇಲ್ಲ ಅಂತಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ಆಟೋನಮಸ್ ಅಲ್ಲಿ ಕೂಡ ಕ್ವಶನ್ ಪೇಪರ್ ಬೇರೆ ಯೂನಿವರ್ಸಿಟಿ ಪ್ರಿಪೇರ್ ಮಾಡ್ಸಿರ್ತಾರೆ. ಬಟ್ 90% ಆಫ್ ದ ಮೆಜಾರಿಟಿ ಆಫ್ ದ ಕ್ವಶನ್ ಪೇಪರ್ ಬರೋದೇ ಆಟೋನಮಸ್, ಅದೇ ಕಾಲೇಜ್ ಬಂದಿರ್ತಾರೆ. ಆಮೇಲೆ ಅವ್ರು ಏನ್ ಟೀಚ್ ಮಾಡಿರ್ತಾರೆ ಅದೇ ಬರೋದ್ ಚಾನ್ಸಸ್ ಇರುತ್ತೆ ಸರ್. ಸೊ ಅಂದ್ರೆ ಮೇಜರ್ ಅಂದ್ರೆ ವ್ಯಾಲ್ಯೂಯೇಷನ್ ಅದೇ ಫ್ಯಾಕಲ್ಟಿ ಮಾಡೋದ್ರಿಂದ ಅದ್ರ ಬಗ್ಗೆ ನಾವು ಫುಲ್ ಡೀಟೇಲ್ ಆಗಿ ಹೇಳಕ್ಕಲ್ಲ, ಅವರೇ ಮಾಡ್ತಾರೆ ಅಂತ. ಬಟ್ ಆಸ್ ಪರ್ ದ VTU ರೂಲ್ಸ್ ಪ್ರಕಾರ, ಆಟೋನಮಸ್ ರೂಲ್ಸ್ ಪ್ರಕಾರ ಸರ್, ನಾವು ವ್ಯಾಲ್ಯೂಯೇಷನ್ ಬೇರೆ ಯೂನಿವರ್ಸಿಟಿಯಿಂದ ಮಾಡಿಸ್ಲೇಬೇಕು. ಸೊ ಬೇರೆ ಯೂನಿವರ್ಸಿಟಿ ಮಾಡಿಸ್ತಾರೆ ಸರ್. ಸೊ ಅಂದ್ರೆ ಇವರೇ ಪಾಠ ಮಾಡಿ ಇವರೇ ಅದೇ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಅನ್ನೋದ್ರಿಂದ ಪರ್ಸೆಂಟೇಜ್ ಜಾಸ್ತಿ ಆಗೋ ಚಾನ್ಸಸ್ ಆಟೋನಮಸ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಒಂದು ಜನರಲ್ ಆಗಿ? ಸರ್ ಜನರಲ್ ಆಗಿ ಇರ್ಬೋದು. ಬಟ್ ಆಕ್ಚುಲಿ ನಾನು 100% ಶೋರ್ ಅಂತ ಹೇಳಕ್ ಆಗಲ್ಲ ಅವ್ರದೇ ಕ್ವಶನ್ ಪೇಪರ್ ಬರುತ್ತೆ ಅಂತ. ಯಾಕಂತ ಅಂದ್ರೆ ಅದು ರೂಲ್ಸ್ ಮಾಡಿದರೆ, ನೀವು ಕ್ವಶನ್ ಪೇಪರ್ ಕೂಡ ನೀವು ಬೇರೆ ಯೂನಿವರ್ಸಿಟಿ ಪ್ರಿಪೇರ್ ಮಾಡ್ಲೇಬೇಕು ಅಂತ ರೂಲ್ಸ್ ಇದೆ ಸರ್. ಅದು ಅವತ್ತು ಯಾವ್ದು ಪಿಕ್ ಆಗುತ್ತೋ ಆ ಕ್ವಶನ್ ಪೇಪರ್ ಬರುತ್ತೆ ಸರ್. ಓಕೆ. ಅಂದ್ರೆ ಅಷ್ಟು ಇದಿರೋದಿಲ್ಲ, ಬೆನಿಫಿಟ್ ಇರೋದಿಲ್ಲ ಅಂತನಾ? ಇಲ್ಲ ಬೆನಿಫಿಟ್ ಇರುತ್ತೆ ಸರ್, ಬೆನಿಫಿಟ್ಸ್ ಇರುತ್ತೆ ಆಬ್ವಿಯಸ್ಲಿ. ಏನಕ್ಕಂದ್ರೆ ಕಂಪೇರ್ ಟು ಅದರ್, ಇಲ್ಲಿ ಸಿಲೆಬಸ್ ಫ್ರೇಮ್ ಮಾಡಿರ್ತಾರಲ್ಲ, ಅದು VTU ಗಿಂತ ಸ್ವಲ್ಪ ನಾಲೆಜಬಲ್ ಆಗಿರುತ್ತೆ. ಓಕೆ ಸರ್. ಮತ್ತೆ ಈಗ ಫೀಸ್ ಸ್ಟ್ರಕ್ಚರ್ ಯಾವ ತರ ಸರ್? ಮ್ಯಾನೇಜ್ಮೆಂಟ್ ಅಲ್ಲಿ ಸೇರ್ತೀವಿ ಅಂದ್ರೆ ಸರ್, ಮ್ಯಾನೇಜ್ಮೆಂಟ್ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಕಾಲೇಜ್ ಫೀಸ್ ಒಂದು 1 lakh ಮಾಮೂಲಿ ಗೌರ್ಮೆಂಟ್ ಎಷ್ಟು ಫಿಕ್ಸ್ ಮಾಡ್ತಾರೆ, 1,45,000 ಎಷ್ಟೋ ಇರುತ್ತೆ, ಅದು ಮಾತ್ರ ಇರುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಇಸ್ ಡಿಪೆಂಡ್ ಅಪಾನ್ ದೇರ್ ಪರ್ಸೆಂಟೇಜ್ ಅಂಡ್ ದೇರ್ ರ್ಯಾಂಕಿಂಗ್ ಸರ್. ಅಂದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ಡೈರೆಕ್ಟ್ ನಾವು ಕಾಲೇಜಲ್ಲಿ ಕಾಲೇಜ್ ಹೋಗಿ ನಿಮ್ಗೆ ಅಡ್ಮಿಷನ್ ಪೋರ್ಟಲ್ ಅಂತ ಒಂದು ವಿದ್ಯಾವರ್ಧಕ ವೆಬ್ಸೈಟ್ ಇದೆ, ನೀವೆಲ್ಲ ಹೋಗಿ ಲಾಗಿನ್ ಆಗ್ಬೇಕು. ಅವ್ರು ನಿಮ್ಗೊಂದು ಮೀಟಿಂಗ್ ಕರೀತಾರೆ. ಮೀಟಿಂಗ್ ಅಲ್ಲಿ ಅವ್ರ ಮ್ಯಾನೇಜ್ಮೆಂಟ್ ಡಿಸ್ಕಸ್ ಮಾಡ್ತೀರಾ. ಡಿಸ್ಕಸ್ ಅಲ್ಲಿ ನಿಮ್ಗೆ ಅವ್ರ ಅಮೌಂಟ್ ಎಷ್ಟು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸರ್ ಜೊತೆಗೆ ಈಗ ನಿಮ್ಗೆ ಯಾವ ಕೋರ್ಸಸ್ ಆಫರ್ ಮಾಡ್ತಾ ಇದಾರೆ ಸರ್ ಅಲ್ಲಿ? ಸರ್ ಕೋರ್ಸಸ್ ಹೇಳ್ಬೇಕಂತಂದ್ರೆ ಸಿವಿಲ್, ಮೆಕ್ಯಾನಿಕಲ್, EC ಇದೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಅಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ A&M ಇದೆ ಸರ್.
ಸರ್ ಈಗ ಪ್ಲೇಸ್ಮೆಂಟ್ ಯಾವ ತರ ಇದೆ ಸರ್? ಸರ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ಮೆಂಟ್ ಇನ್ ಮೈಸೂರು ಸರ್ ಹೇಳ್ಬೇಕು ಅಂತಂದ್ರೆ. ನೀವ್ NI JC ಕಂಪೇರ್ ಮಾಡಿದ್ರೆ ಈಗ ಟು ಪ್ರೆಸೆಂಟ್ ಇರೋದು ವಿದ್ಯಾವರ್ಧಕ ಇಸ್ ನಂಬರ್ 1 ಪ್ಲೇಸ್ಮೆಂಟ್ ಇಸ್ ಗಿವಿಂಗ್ ಇನ್ ಮೈಸೂರು ಸರ್. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ 27 lakh ಇಸ್ ಹೈಯೆಸ್ಟ್ ಪ್ಲೇಸ್ಮೆಂಟ್ ಆಫರ್ ಆಗಿದೆ ಸರ್. ಹೈಯೆಸ್ಟ್ 27 lakh ಹೌದು ಸರ್. ಹೈಯೆಸ್ಟ್ ಗಿಂತ ಅವರೇಜ್ ಇಂಪಾರ್ಟೆಂಟ್ ಅಲ್ವಾ ಸರ್? ಎಷ್ಟು ಅವರೇಜ್? ಸರ್ ಅವರೇಜ್ ನನಗೆ ತಿಳಿದಿರೋ ಪ್ರಕಾರ ಸರ್ ಆಲ್ಮೋಸ್ಟ್ ನೋಡಿಗೆ 90 to 80% ಆಗೇ ಆಗುತ್ತೆ ಸರ್ ಪ್ಲೇಸ್ಮೆಂಟ್. ಅಂದ್ರೆ ಪ್ಲೇಸ್ಮೆಂಟ್ ಆಗುತ್ತೆ ಒಂದು ಅಟ್ಲೀಸ್ಟ್ Sir, 7 to 8 placement ಆಗೇ lakhs ಮೋಸ ಇಲ್ವಾ ಸರ್? ಸರ್ ಏನಕ್ಕೆ ಅಂತಂದ್ರೆ ಅಲ್ಲಿ ಸದಾಶಿವೇಗೌಡರು ಅಂತ ಪ್ರಿನ್ಸಿಪಲ್ ಇದಾರೆ ಸರ್. ಇಸ್ ಅ ಡೈನಾಮಿಕ್ ಪರ್ಸನ್. ಸೊ ಅವ್ರ ಲೀಡ್ ಅವರು ಆಲ್ಮೋಸ್ಟ್ 13 years 14 years ಪ್ರಿನ್ಸಿಪಲ್ ಆಗಿದ್ದಾರೆ. ಸೊ ಅವ್ರ ಲೀಡ್ ಅಲ್ಲಿ ಸರ್ ಕಾಲೇಜ್ ತುಂಬಾ ಚೇಂಜ್ ಆಗಿದೆ. ಈಗ ಕಾಲೇಜ್ ನಂಬರ್ 1 ಪೊಸಿಷನ್ ಬಂದಿದೆ. ಪ್ಲೇಸ್ಮೆಂಟ್ಸ್ ತುಂಬಾ ಚೆನ್ನಾಗಿ ಆಗ್ತಿದೆ. ಆಮೇಲೆ ಸರ್ ನೀವ್ ಅಲ್ಲೇ ಕಂಪನಿ ಓಪನ್ ಮಾಡ್ತೀನಿ ಅಂದ್ರೂ ಕೂಡ ಸ್ಟಾರ್ಟ್ಅಪ್ಸ್ ಕೊಡ್ತೀನಿ ಅಂದ್ರು ಸ್ಟಾರ್ಟ್ಅಪ್ಸ್ ನಿಮ್ಗೆ ಅಲ್ಲೇ ಪ್ಲೇಸ್ ಕೊಡ್ತಾರೆ ಸರ್. ಅಲ್ಲೇ ನಿಮಗೆ ಒಂದು ಜಾಗ ಕೊಟ್ಟು ನೀವು ಕಂಪನಿ ಓಪನ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೋರ್ ಟೆಕ್ನಿಕಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ನಡೆಯುತ್ತದೆ ಅಲ್ಲಿ. ಸೊ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಅಡ್ವಾಂಟೇಜಸ್ ಇನ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ತುಂಬಾ ಸಿಗುತ್ತೆ ಸರ್. ನಿಮಗೆ ಪ್ರತಿ ವಾರ ಇಲ್ಲ ಪ್ರತಿ ತಿಂಗಳು ಸರ್ ಎಲ್ಲಾ ತರ ಕೋರ್ಸ್ ಎಲ್ಲಾ ತರ ಟೆಕ್ನಿಕಲ್ ವರ್ಕ್ಶಾಪ್ಸ್ ನಡೆಯುತ್ತದೆ. ಆಮೇಲೆ ಕ್ಲಬ್ಸ್ ಸರ್ ಎಲ್ಲಾ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕ್ಲಬ್ಸ್ 3 ಇಂದ 4 ಕ್ಲಬ್ಸ್ ಇದೆ ಸರ್. ರೋಬಡಿ ಕ್ಲಬ್ಸ್ ಆಗಿರ್ಬೋದು, ಕ್ಲಬ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸೆಮಿಕಂಡಕ್ಟರ್ ರಿಲೇಟೆಡ್ ಟು ಕ್ಲಬ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ವರ್ಕ್ಶಾಪ್ಸ್ ಲೈಕ್ ರೋಬೋಟಿಕ್ಸ್ ವರ್ಕ್ಶಾಪ್ಸ್, ಟೆಕ್ನಿಕಲ್ ವರ್ಕ್ಶಾಪ್ಸ್ ಎಲ್ಲ ನಡೀತಾ ಇರುತ್ತೆ. ಕ್ಲಬ್ಸ್ ಅಂತ ತುಂಬಾ ಸಿಕ್ಕಾಪಟ್ಟೆ ಇದೆ. ಆ ಕ್ಲಬ್ಸ್ ಇಂದ ನಿಮ್ಗೆ ಒಳ್ಳೆ ನಾಲೆಡ್ಜ್ ಸಿಗುತ್ತೆ, ಒಳ್ಳೊಳ್ಳೆ ವರ್ಕ್ಶಾಪ್ಸ್ ಆಗುತ್ತೆ, ಬೆನಿಫಿಟ್ಸ್ ಆಗುತ್ತೆ ಫ್ಯೂಚರ್ಲಿ ಸರ್. ನಮ್ಗೆ ಸರ್ ಹಾಸ್ಟೆಲ್ ಕಾಲೇಜ್ ಹತ್ರ ಇದೆಯಾ ಇಲ್ಲ ಕ್ಯಾಂಪಸ್? ಕಾಲೇಜ್ ಒಂದು ರೋಡ್ ಕಾಲೇಜ್ ಆಪೋಸಿಟ್ ಹಾಸ್ಟೆಲ್ ಇದೆ ಸರ್. ಸೊ ಅಂದ್ರೆ ಕ್ಯಾಂಪಸ್ ಅಲ್ಲೇ ಇದೆ ಸರ್. ಕ್ಯಾಂಪಸ್ ಅಲ್ಲಿ ಅಂದ್ರೆ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ಸಬ್ ಸಪರೇಟ್ ಇದೆ ಸರ್. ಬಾಯ್ಸ್ ಅಂಡ್ ಗರ್ಲ್ಸ್ ಸಬ್ ಸಪರೇಟ್ ಇದೆ. ಬಾಯ್ಸ್ ಹಾಸ್ಟೆಲ್ ಪಕ್ಕದಲ್ಲಿ ಗರ್ಲ್ಸ್ ಹಾಸ್ಟೆಲ್ ಬರುತ್ತೆ ಸರ್. ಎಷ್ಟಾಗ್ಬೋದು ಸರ್ ಒಂದ್ ವರ್ಷಕ್ಕೆ? ಸರ್ ಅದ್ರ ಬಗ್ಗೆ ನಂಗೆ ಐಡಿಯಾ ಗೊತ್ತಿಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ 1.5 lakhs ಆಗ್ಬೋದು ಸರ್ ವಿತ್ ಫುಡ್ ಅಕಾಮಿಡೇಷನ್ಸ್ ಎಲ್ಲ ಸೇರಿದ್ರೆ. ಅಂದ್ರೆ ಅದು ಮೇ ಬಿ ಶೇರಿಂಗ್ಸ್ ಮೇಲೆ ಹೋಗುತ್ತೆ. ಶೇರಿಂಗ್ಸ್ ಮೇಲೆ ಹೋಗುತ್ತೆ ಸರ್. ಸಿಂಗಲ್ ಶೇರಿಂಗ್, ಟ್ರಿಬಲ್ ಶೇರಿಂಗ್, 2 ಶೇರಿಂಗ್ ಅದ್ರ ಮೇಲೆ ಹೋಗುತ್ತೆ. ಓಕೆ ಮತ್ತೆ ಸರ್ ಏನಕ್ಕೆ ನಾವು ನಮ್ದು ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಏನ್ ಹೇಳ್ಬೋದು ಅಂದ್ರೆ ಏನಕ್ಕೆ ಸೇರ್ಬೋದು ಸರ್ ವಿದ್ಯಾವರ್ಧಕಗೆ? ಸರ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸರ್ ಆಕ್ಚುಲಿ ನೀವು ಹೇಳ್ಬೇಕು ಅಂದ್ರೆ ಮೈಸೂರಲ್ಲಿ ಸರ್ ಎಲ್ಲಾರ್ಗೂ ಬರೋದೇ NIJC ಅಂತ. NIJC. ಸೊ ನೆಕ್ಸ್ಟ್ ನಿಮ್ಗೆ ಅದಕ್ಕೆ ಫೈಟ್ ಕೊಟ್ಟಿದೆ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸರ್. ಲಾಸ್ಟ್ 5 ವರ್ಷದಿಂದ ಸರ್ ಅವರು ಹಾಕಿರೋ ಎಫರ್ಟ್ ಸ್ಟೂಡೆಂಟ್ಸ್ ಮೇಲೆ. ಸೊ ಇವಾಗ ಅವರು ನಂಬರ್ ಒನ್ ಪ್ಲೇಸ್ಮೆಂಟ್ ಕೊಡ್ತಾ ಇದ್ದಾರೆ. ನಂಬರ್ 1 ಎಲ್ಲ ಹೇಳ್ಬೇಕು ಅಂದ್ರೆ ಕಂಪೇರ್ ಟು NI or JC ಈಗ ಪ್ರಿಫೇರ್ ಮಾಡೋದು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸರ್. ಸೊ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಈ ತರ ಫೇಮಸ್ ಆಗ್ತಿದೆ ಅಂತ ಸರ್. ನನಗೆ ಗೊತ್ತಿರೋ ಪ್ರಕಾರ ಮೈಸೂರಲ್ಲಿ ಇದೀನಲ್ಲ, ನನ್ಗೆ ಗೊತ್ತಿರೋ ಪ್ರಕಾರ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇವಾಗ ಬಿಲ್ಡಪ್ ಸಕ್ಕದಾಗಿ ಆಗ್ತಾ ಇದೆ. ಆಮೇಲೆ ನಿಮಗೆ ಸ್ಟೂಡೆಂಟ್ಸ್ ಟು ಮತ್ತೆ ಪೇರೆಂಟ್ಸ್ ಗೆ ಮಾನಿಟರ್ ಮಾಡ್ತಾರೆ ಸರ್. ಮೆಂಟರಿಂಗ್ ಇದೆ. ಆಮೇಲೆ 18:1 ಫ್ಯಾಕಲ್ಟಿ ರೇಷಿಯೋ ಇದೆ ಸರ್. ಈ ತರ ಫ್ಯಾಕಲ್ಟಿ ರೇಷಿಯೋ ಎಲ್ಲೂ ಇರಲ್ಲ. 18:1 ಫ್ಯಾಕಲ್ಟಿ ರೇಷಿಯೋ ಇದೆ ಸರ್. ಇನ್ನೊಂದು ಡೌಟ್, ಈಗ ಮೆಂಟರಿಂಗ್ ಇಟ್ಕೊಂಡ್ಬಿಟ್ರೆ ಒಂಥರ ಸ್ಕೂಲ್ ತರ ಆಗ್ಬಿಡುತ್ತಲ್ಲ ಸರ್? ಮೆಂಟರಿಂಗ್ ಇಟ್ಕೋಬೇಕಾದ್ರೆ ಸರ್ ಸ್ಕೂಲ್ ತರ ಮೆಂಟರಿಂಗ್ ಮಾಡಲ್ಲ ಸರ್. ನಿಮ್ಗೆ ಯಾವ್ದಾರು ಇಂಟ್ರೆಸ್ಟ್ ಇದೆ, ಯಾವ ಕ್ಲಬ್ ಸೇರ್ಕೋಬೇಕು ನೀವು. ಅಂದ್ರೆ ಫಾಲೋ ಅಪ್ ಜಾಸ್ತಿ ಇರೋದಿಲ್ಲ? ಫಾಲೋ ಅಪ್ಸ್ ಇರುತ್ತೆ ಸರ್. ನೀವ್ ಈಗ ಅವ್ನು ಎದುರು ಲೇ ಡೌನ್ ಆಗ್ತಾ ಇದ್ದಾನೆ, ಯಾವ್ದೋ ಒಂದು ಸಬ್ಜೆಕ್ಟ್ ಅರ್ಥ ಆಗ್ತಾ ಇಲ್ಲ, ನಿಮ್ಗೆ ಏನ್ ಮಾಡ್ಬೇಕಪ್ಪ, ನಿಮ್ಗೆ ಯಾವ ತರ ಇಂಟ್ರೆಸ್ಟ್ ಇದೆ, ನೀವು ಈ ಕಡೆ ನೀನು ಎಕ್ಸಾಂಪಲ್ ನೀವೇ ಹೇಳ್ಬೋದು. ಈಗ ಮೆಕ್ಯಾನಿಕಲ್, ಮ್ಯಾನುಫ್ಯಾಕ್ಚರಿಂಗ್, ಡಿಸೈನ್ ಇದೆ, ಥರ್ಮಲ್ ಇದೆ. ಸೊ ನಾವ್ ಯಾವ್ದ್ರ ಇಂಟ್ರೆಸ್ಟ್ ಇದೆ ಆ ತರ ಮೂವ್ ಮಾಡ್ತಾರೆ ಸರ್ ಅವರು. ಅಂದ್ರೆ ಅವ್ರು ಯಾವ ಫೋಕಸ್ಡ್ ಆಗಿ ಯಾವ್ದು ಫೀಲ್ಡ್ ಇದೆ ಅಂತ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅಂದ್ರೆ ಫುಲ್ ಡೀಟೇಲ್ ಅಂದ್ರೆ ಈಗ ಸ್ಕೂಲ್ ತರ ಫುಲ್ ಮಕ್ಕಳ ಫ್ರೀಡಮ್ ಬೇಕಲ್ವಾ ಸರ್? ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಸ್ಕೂಲ್ ಮಾನಿಟರ್ಗೂ ಮತ್ತೆ ಕಾಲೇಜ್ ಮಾನಿಟರ್ಗೂ ತುಂಬಾ ಡಿಫರೆನ್ಸ್ ಇರುತ್ತೆ ಸರ್. ಓಕೆ ಸರ್. ಅಟೆಂಡೆನ್ಸ್ ಅಲ್ಲಿ ಹೇಗೆ ಸರ್? ಫುಲ್ ಸ್ಟ್ರಿಕ್ಟ್ ಸರ್? ಅದು ಹೇಳಕ್ಕಲ್ಲ. ಅಟೆಂಡೆನ್ಸ್ ಮೌಲ್ಯ ಮಾನಿಟರ್ ನಡೀತಾ ಇರುತ್ತೆ. ಎಕ್ಸಾಂಪಲ್ ಆಸ್ ಪರ್ ದ ವಿಡಿಯೋ 75% ಮೇಂಟೈನ್ ಮಾಡ್ಲೇಬೇಕು ಎಲ್ಲರೂ. ಸರ್ ಸರ್ಟಿಫಿಕೇಟ್ ಈಗ ಅಟಾನಮಸ್ ಆಗಿರೋದ್ರಿಂದ ವಿದ್ಯಾವರ್ಧಕ ಸರ್ಟಿಫಿಕೇಟ್ ಬರುತ್ತೆ, VTU ಸರ್ಟಿಫಿಕೇಟ್? ಸರ್ ಇಲ್ಲ. ಏನಾಗುತ್ತೆ ಅಂದ್ರೆ ವಿದ್ಯಾವರ್ಧಕ ಇಸ್ ಅಫಿಲಿಯೇಟೆಡ್ ಟು VTU. ಈಗ ಅಟಾನಮಸ್ ಆಗಿರೋದು ಅಟಾನಮಸ್ ಅಷ್ಟೇ. ಬಟ್ ನಿಮ್ಗೆ ಲಾಸ್ಟ್ ನಿಮ್ಗೆ ಸರ್ಟಿಫಿಕೇಟ್ ಬರೋದೇ VTU ಇಂದ. ಸರ್ ಫೈನಲ್ ಆಗಿ ಏನಕ್ಕೆ ಸೇರ್ಬಾರ್ದು ಅಂದ್ರೆ ಏನಕ್ಕೆ ಸೇರ್ಬಾರ್ದು ಸರ್? ಸರ್ ಏನಕ್ಕೆ ಸೇರಬಾರ್ದು ಅಂತ ದೇರ್ ಇಸ್ ನೋ ನೆಗೆಟಿವ್ ಅಬೌಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸರ್. ನನಗೆ ಐಡಿಯಾ ಗೊತ್ತಿರೋ ಪ್ರಕಾರ ಒನ್ ಆಫ್ ದ ಟೀಮ್ಸ್ ಫ್ರಮ್ ವಿದ್ಯಾವರ್ಧಕ ವೆಂಟ್ ಟು ದ ಫಾರಿನ್ ಕಂಟ್ರೀಸ್ ಟು ನೋ ಅಬೌಟ್ ಹೌ ದ ಸಿಲೆಬಸ್ ದೇ ಆರ್ ರನ್ನಿಂಗ್, ಹೌ ದ ಸಿಲೆಬಸ್ ದೇ ಆರ್ ಫ್ರೇಮಿಂಗ್. ಅಂದ್ರೆ ಮ್ಯಾನೇಜ್ಮೆಂಟ್ ಜೊತೆಗೆ ಒಂದು ನನ್ಗೆ ಗೊತ್ತಿರೋ 7-8 ಫ್ಯಾಕಲ್ಟಿ ಹೋಗಿದ್ರು ಸರ್. ಎಲ್ಲಾ ಡಿಪಾರ್ಟ್ಮೆಂಟ್ ಇದ್ದಾವೆ. ಲೀಡ್ ಬೈ ಸದಾಶಿವೇಗೌಡರು ಲೀಡ್ ಮಾಡಿದ್ರು ಅದನ್ನ. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಸಿಲೆಬಸ್ ಹೆಂಗ್ ಫ್ರೇಮ್ ಆಗ್ತಿದೆ, ಅಲ್ಲಿ ವರ್ಕ್ಶಾಪ್ಸ್ ಹೆಂಗ್ ಮಾಡ್ತಾರೆ, ಅಲ್ಲಿ ಕ್ಲಬ್ಸ್ ಹೆಂಗ್ ಫ್ರೇಮ್ ಆಗಿದೆ, ವರ್ಕ್ ಹೆಂಗ್ ಮಾಡ್ತಾರೆ, ಸೊ ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸರ್ ಖಂಡಿತ.
ಸೊ ನೀವ್ ಹೇಳೋದೇನಂದ್ರೆ ಇರೋ ಕಾಲೇಜಸ್ ಅಲ್ಲಿ ಇದು ಒಂದು ಒಳ್ಳೆ ಬೆಸ್ಟ್ ಕಾಲೇಜು, ಜೊತೆಗೆ ಒಂದು ಅಬ್ರಾಡ್ ಅಲ್ಲೆಲ್ಲ ತಿಳ್ಕೊಂಬಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನೇನ್ ಸರ್ ಖಂಡಿತ ನೀವ್ ನೋಡಿ ಎಷ್ಟು ಒಳ್ಳೇದಾಗ್ಬೇಕು ಕ್ಲಬ್ಸ್ ಇದೆ ಅದ್ರಲ್ಲಿ- ಅಂತಂದ್ರೆ ಸರ್ ನಿಮ್ ನಂಬಕ್ಕೆ ಆಗಲ್ಲ ಎಷ್ಟು ಕ್ಲಬ್ಸ್ ಇದೆ ಸರ್ ವಿದ್ಯಾವರ್ಧಕದಲ್ಲಿ. ಸೊ ಅಂದ್ರೆ ಬೇರೆ ಯಾವ ಕಾಲೇಜಲ್ಲೂ ಇಲ್ಲ ಮೈಸೂರಲ್ಲಿ ಅಂತ. ಮೈಸೂರಲ್ಲಿ ನನ್ ಅಲ್ಲ ಆತರ ಹೇಳಕ್ಕಾಗಲ್ಲ, ಬಟ್ ನಾನು ಹೇಳೋ ಪ್ರಕಾರ ಅಂದ್ರೆ ವಿದ್ಯಾವರ್ಧಕ ತುಂಬಾ ಬೆಸ್ಟ್ ಕ್ಲಬ್ಸ್ ಇದೆ. ಸೊ ಏನೇನ್ ಫೆಸಿಲಿಟಿ ಬೇಕಾ ಕೊಡ್ತಿದ್ದಾರೆ ಎಲ್ಲ ಖಂಡಿತ ಕೊಡ್ತಾರೆ ಸರ್. ಹೌದು ಸರ್. ಜೊತೆಗೆ ಈಗ ಏನ್ ಫೈನಲ್ ಆಗಿ ಏನ್ ಹೇಳ್ತೀರಿ ಸರ್ ವಿದ್ಯಾವರ್ಧಕ ಕನ್ಕ್ಲೂಡ್ ಮಾಡ್ಬೇಕಂದ್ರೆ ಈಗ ಓವರ್ ಆಲ್ ಆಗಿ ಏನ್ ಹೇಳ್ತೀರಿ ನೀವು? ಸರ್, ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಸ್ ದ ಬೆಸ್ಟ್ ಕಾಲೇಜ್ ಇನ್ ಮೈಸೂರು, ಎಸ್ಪೆಷಲಿ ಫಾರ್ ಆಟೋನಾಮಸ್. ಅವ್ರದ್ದು ಯೂನಿವರ್ಸಿಟಿ ಪ್ಲಾನ್ ಇದೆ, ಮಾಡ್ತಾರೆ. ಅವ್ರ ಯೂನಿವರ್ಸಿಟಿ ಮುಂದೆ ಮಾಡೇ ಮಾಡ್ತಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ಒಳ್ಳೆ ಎಜುಕೇಶನ್ ಬೇಕು, ಒಳ್ಳೆ ಪ್ಲೇಸ್ಮೆಂಟ್ ಆಫರ್ ಆಗ್ಬೇಕು ಅಂತಂದ್ರೆ ವಿದ್ಯಾವರ್ಧಕ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಾಗೇಶ್.